ರಾಕೇಶ, ಹಾಂ, ಈ ಮದುವೆ ಆಗೋದು ಸುಲಭ, ಆಮೇಲಿಂದೇ ಕಷ್ಟ. ಲೇ ಆಮೇಲಿಂದೇನು ಪ್ರಸ್ತ ಬಹಳ ಶುಭ ಮರೆಯ. ಮದುವೆ ಆಗೋದಕ್ಕೆ ಯಾರು ಬೇಕಾದ್ರೂ ಹುಡುಗಿ ಸಿಗ್ತಾರೆ, ಆದರೆ ಅತ್ತೆ ಮಗಳು ಸಿಗೋದು ಭಾಳ ಕಷ್ಟ. ಮದುವೆ ಭಾಳ ಕಷ್ಟ ಮರೆಯ. ಅಲ್ಲ, ನಾನು ಹೇಳಿದ್ದು ಹನಿಮೂನ್ಗೆ ಹೋಗೋದು ಎಲ್ಲಿಗೆ ಅಂತ. ಸಖತ್ತಾಗಿ ಹೇಳಿದೆ ಮಾತ್ರ. ಲವ್, ಜೇನು ಕಿತ್ತವನು ಕೈ ನೆಕ್ಕದೇ ಇರ್ತಾನ, ಮದುವೆ ಆದವನು ಹನಿಮೂನ್ಗೆ ಹೋಗದೆ ಇರ್ತಾನ. ಅಲ್ಲ, ಈ ಹನಿಮೂನ್ಗೆ ಹೋಗ್ಲೇಬೇಕಾ? ಕಂಪಲ್ಸರಿನಾ? ಈಗ ಕಾಲೇಜ್ ಹುಡುಗಿರು ನಾರ್ತ್ ಇಂಡಿಯಾಗೆ ಹೋಗ್ತಾ ಇರ್ತಾರೆ, ಟೂರ್ಗೆ ಹೋಗ್ತಿರ್ತಾರೆ. ಟೂರ್ಗೆ ಹೋಗ್ತಾರೆ ನಿಜ, ಆದರೆ ಅದರಲ್ಲಿ ಅರ್ಧದಷ್ಟು ಜನ ವಾಪಸ್ ಬರೋಕ್ಕಿಂತ ಮುಂಚೆ ಹನಿಮೂನ್ ಮುಗಿಸ್ಕೊಂಡೇ ಬಂದಿರ್ತಾರೆ. ಇದು ನನ್ನ ಫ್ರೆಂಡ್ಸ್ ಕಡೆಯಿಂದ ಬಂದ ಪಕ್ಕಾ ಮಾಹಿತಿ. ಅದು ಹೇಗೆ ಸಾಧ್ಯ? ಅದು ಹೇಗೆ ಸಾಧ್ಯ ಅಂದರೆ, ಈಗ ಹಾಲು ಪಾತ್ರೆ ಒಂದು ಕಡೆ ಇರುತ್ತೆ, ಬೆಕ್ಕನ ಒಂದು ಕಡೆ ಕಟ್ಟಾಕಿರ್ತಾರೆ. ಯಾವುದೋ ಟೈಮಲ್ಲಿ ಬೆಕ್ಕು ಹೋಗಿ ಬಾಯಿ ಹಾಕಿ ಹಾಲು ರುಚಿ ನೋಡ್ಬಿಟ್ಟಿರುತ್ತೆ. ಈಗ ತಪ್ಪು ಬೆಕ್ಕಿದ್ದು ಹಾಲಿದ್ದು ಎರಡರದು ಅಲ್ಲ, ವಯಸ್ಕಾಂತ ಅನ್ನೋ ಆಯಸ್ಕಾಂತದ್ದು. ಈ ಲವ್ ಅನ್ನೋದು ಇದೆಯಲ್ಲ, ಎಲ್ಲಿ ಯಾವ ಥರ ಹೆಂಗೆ ಕಚ್ಕೊಳ್ತಂತ ಹೇಳೋಕ್ಕಾಗಲ್ಲ, ಮ್ಯಾಗ್ನೆಟ್ ಥರ. ಅಯ್ಯೋ, ಎಂತೆಂಥ ಸುಂದರಿರು ಎಂತೆಂಥ ಕಚ್ಚಡ ಮುಖಕ್ಕೆ ಒಲಿತಾರೆ. ಈ ಸ್ಟಾರ್ ನಟಿಯರೆಲ್ಲ ಸೌತ್ ಆಫ್ರಿಕಾ ಕ್ರಿಕೆಟ್ಗಳನ್ನೆಲ್ಲ ಮದುವೆ ಆಗ್ತಾರೆ. ಈ ಹುಡುಗನ ಮುಖದಲ್ಲಿ ವಿಶೇಷ ಏನಿಲ್ಲ ನೋಡಪ್ಪ. ಈ ಪ್ಲಸ್ಸು ಮೈನಸ್ಸು ಡಿಚ್ಚಿ ಹೊಡೆದಾಗ ಪ್ರೇಮದ ಬೆಳಕು ಬರುತ್ತೆ. ಸೌಂದರ್ಯ ಯಾವನಿಗೆ ಬೇಕು ನೋಡು. ಈ ಕತೆ ಎಲ್ಲ ಬೇಡ. ಮದುವೆ ಆದಮೇಲೆ ಹನಿಮೂನ್ಗೆ ಎಲ್ಲಿ ಹೋಗ್ಬೇಕಂತ ನೀನು ಹೇಳೋ. ಯಾಕಂತ ಹೇಳಿದ್ರೆ ನಾನು 2 ತಿಂಗಳು ಮುಂಚೆನೇ ಪ್ಲ್ಯಾನ್ ಮಾಡ್ಕೋಬೇಕು. ಯೋ, ಕೇರಳದಿಂದ ಕಾಶ್ಮೀರವರೆಗೂ ಸುಮಾರು ಹನಿಮೂನ್ ಸ್ಪಾಟ್ಗಳಿದೆ. ಹನಿಮೂನ್ ಸ್ಪಾಟ್ ನಮ್ಮಲ್ಲಿರತ್ತೆ, ನಾವೇನು ಹೊಸ ಜಾಗ ತಲಾಶ್ ಮಾಡಕ್ ಹೋಗ್ತಿದೀವ? ಅಂದ್ರೆ ಖರ್ಚು ಬಗ್ಗೆ ಯೋಚನೆ ಮಾಡ್ತಿದ್ಯಾ ಅನ್ನೋ? ಹೌದು, ಲಕ್ಷಗಳಲ್ಲಿ ಖರ್ಚಾಗಬಾರ್ದು. ನಾನು ಹೇಳಿದ್ದು ಸಿಂಪಲ್ ಆಗಿ ಹನಿಮೂನು. ಹಾಗಿದ್ರೆ ಒಂದು ಕೆಲಸ ಮಾಡು, ನೀನು ಜೈಪುರಕ್ಕೆ ಹೋಗ್ಬಿಡು. ಅಲ್ಲಿ ಹೊಸ ಹೊಸ ಅರಮನೆಗಳಿದಾವೆ. ನೀನು ಹೊಸ ಹೆಂಡತಿಗೆ ಎಲ್ಲ ತೋರಿಸ್ಕೊ ಬಂದ್ಬಿಡು. ಲೇ, ಹೆಂಡತಿಗೆ ನಾವೇನಾದ್ರೂ ತೋರಿಸ್ಬೇಕೇನೋ? ಅವ್ರು ಏನಾದ್ರೂ ತೋರಿಸ್ಲಿ ಅಂತ ತಾನೇ ಹನಿಮೂನ್ ಕರ್ಕೊಂಡು ಕಳ್ಳ. ಹಾಗಿದ್ರೆ ನೀನು ಗೋವಾ ಹೊರಟುಬಿಡು, ಜಸ್ಟ್ 8 hour ಜರ್ನಿ. ಒಳ್ಳೆ ಒಳ್ಳೆ ಬೀಚ್ಗಳಿರುತ್ತೆ. ಹಾಗೆ ಅರ್ಧಂಬರ್ಧ ಬಟ್ಟೆ ಹಾಕಿರೋ ಹುಡುಗಿರು ಓಡಾಡ್ತಿರುತ್ತೆ. 2 ಪೀಸ್ ತರುಣಿಯರು. ನನ್ನ ಹೆಂಡ್ತಿರೋ ಹಂಗೆ ಎಲ್ಲಿ ಚೇಂಜ್ ಆಗ್ಬಿಡ್ತಾಳ ಅನ್ನೋ ಭಯನ. ನೀನು ಹಾಕ್ಸು 2 ಪೀಸು, ಯಾರು ನೋಡ್ತಾರೆ? ಬೇಡ, ಅಲ್ಲೆಲ್ಲ ಹೋಟೆಲ್ ಖರ್ಚು ದುಬಾರಿ. ಯೋ, ಚಿಕ್ಕ ಚಿಕ್ಕ ಹೋಟ್ಲ್ಸ್ ಎಲ್ಲ ಬುಕ್ ಮಾಡಿದ್ರೆ ಅಲ್ಲೆಲ್ಲ ತುಂಬ ಡೇಂಜರು. ಅಲ್ಲಿ ಹಿಡನ್ ಕ್ಯಾಮ್ರಾಸ್ ಇಟ್ಟಿರ್ತಾರೆ. ಯಾಕಿಟ್ಟಿರ್ತಾರೆ? ಹೊಸ ಹೊಸ ದಂಪತಿಗಳು ಬಂದು ಹಿಂಗೆ ಲವ್ ಮಾಡ್ತಾರೆ, ಯಾವ ಥರ ಲವ್ ಮಾಡ್ತಾರೆ ಅಂತ ನೋಡೋಕ್ಕೋಸ್ಕರ ಇಟ್ಟಿರ್ತಾರೆ. ಅಯ್ಯೋ, ಇದನ್ನೆಲ್ಲ ನಮ್ಗೆ ತಿಳಿದಂಗೆ ಶೂಟ್ ಮಾಡ್ತಾರ. ಹೌದು, ನೋಡ್ಕೊಂತಾರೆ, ಮಾಡ್ಕೊತಾರೆ. ನಿನಗೆ ಯಾಕೆ ಬಿಟ್ಬಿಡು. ಹಾಗಿದ್ರೆ ನನಗೆ ಚೀಪ್ ರೇಟ್ ಹೋಟೆಲ್ ಎಲ್ಲ ಬೇಡ. ಆದರೆ ನನಗೆ ಸಿಂಪಲ್ ಆಗಿ ಹನಿಮೂನ್ ಆಗಬೇಕು. ಸ್ವಲ್ಪ ಖರ್ಚು ಕಡಿಮೆ ಆಗಬೇಕು. ಇನ್ನೂ ಖರ್ಚು ಕಮ್ಮಿ ಆಗಬೇಕು. ಹಾಗಾದ್ರೆ ನೀನು ಫಾರಿನ್ ಟ್ರಿಪ್ ಅನ್ನೋದು ಮರ್ತು ಬಿಡು. ಈ ಫಾರೆಸ್ಟ್ ರೆಸಾರ್ಟ್ ಇರುತ್ತಲ್ಲ, ಅಲ್ಲಿ ಹೋಗ್ಬಿಡು. ಅಲ್ಲೆಲ್ಲ ಹೆಂಗೆ ಅನುಕೂಲ ಇರತ್ತಾ ಖರ್ಚು? ಅಲ್ಲೂ ಖರ್ಚು. ಲೋ, 4,000-5,000 ರೂಪಾಯಿ ಖರ್ಚು ಬರುತ್ತೆ ಮರ ಒಬ್ಬೊಬ್ರಿಗೆ. ಲೋ, ಮಲಗಿ ಎದ್ದೊಳಕ್ಕೆ 4,000-5,000 ಕೊಡ್ಬೇಕಾ? ಮಲ್ಕೊಳಕ್ಕೆ ಏನೋ ಹಿಂಗಂತಿದ್ಯಾ? 1,000 ಕೊಟ್ಟರೆ ಹೊರಗಡೆ ಬೇಜಾನ್ ಸಿಗತ್ತೆ. ಮದುವೆ ಆಗಿ ಎಂಟು ಜೊತೆ ಹನಿಮೂನ್ಗೆ ಹೋಗೋ ಅಂದ್ರೆ ಹೊರಗಡೆ ಒಬ್ರು 1,000 ರೂಪಾಯಿ ಕೊಡ್ತಾರಂತೆ. ಅದು ನನಗಿನ್ನೂ ಚೀಪ್ ಆಗಿರ್ಬೇಕು ಅಂತ. ಇನ್ನೂ ಚೀಪ್ ಆಗಿರ್ಬೇಕಾ? ಒಂದು ಕೆಲಸ ಮಾಡು, ಈ ಹಳ್ಳಿ ಕಡೆ ಯಾವ್ದಾದ್ರು ಮನೆ ಬಾಡಿಗೆ ತಗೊಂಡು ಅಲ್ಲಿಗೆ ಹೋಗ್ಬಿಡು. ಊಟಕ್ಕೆ ಏನು ಮಾಡೋದು? ಊಟಕ್ಕೆ ಅಮ್ಮ, ನೀನು ಹೆಂಡತಿ ಜೊತೆ ಬುತ್ತಿ ಕಟ್ಕೊಂಡು ಹೋಗ್ಬಿಡು. ಆದರೂ ಕಷ್ಟ ಇದೆ ಕಣೋ. ಅದು ಕಷ್ಟ ಇದೆಯಾ? ಒಂದು ಕೆಲಸ ಮಾಡು, ನಿನಗೆ ಹೆಣ್ಣು ಕೊಟ್ಟಿರ್ತಾನ ಮಾವ, ಅವ್ರ ಮನೆಗೆ ಹೋಗ್ಬಿಡು. ಹೌದಲ್ವಾ? ಮಾವನ ಮನೆಯಲ್ಲಿ ಮರ್ಯಾದೆನೂ ಸಿಗತ್ತೆ. ಉಡುಗೊರೆ ಕೊಡ್ತಾರೆ ಎಲ್ಲ ಅವರೇ ನೋಡ್ತಾರೆ. ಅವ್ರದ್ದೇ ಒಂದು ತೋಟ ಇರುತ್ತೆ, ಇಲ್ಲಾಂದ್ರೆ ಯಾವುದೋ ಒಂದು ರೆಸಾರ್ಟ್ ಇರುತ್ತೆ, ಹೋಗು. ತೋಟದ ಮನೆ ಬೆಸ್ಟ್. ಚಾಪೆ ದಿಂಬು ಸಿಕ್ಕರೆ ಸಾಕು. ಮಾವಂದೇ ತೋಟ, ಅತ್ತೆ ಬುತ್ತಿ ತರ್ತಾಳೆ, ಅಲ್ಲಿಗೆ ಊಟ ಬರುತ್ತೆ. ಆದ್ರೆ ರಾತ್ರಿ ಮಾತ್ರ ಹುಷಾರಾಗಿರ್ಬೇಕು. ಯಾಕೆ? ಹನಿಮೂನ್ ನಡೆಯೋ ಟೈಮಲ್ಲಿ ಹಾವು ಬಂದ್ರೆ ಕಷ್ಟ. ಟ್ರೆಂಡಿಂಗ್ ಸೂಪರ್ ಸ್ಟಾರ್